ತಪ್ಪು ಎಲ್ಲರೂ ನಡೆದವು. ಯಾರು ಶುದ್ಧ ಇದಾರೆ ಇಲ್ಲಿ ರಾಜಕಾರಣದಲ್ಲೇ ಒಬ್ಬ ವ್ಯಕ್ತಿಯನ್ನು ತೋರಿಸಿ ನೋಡು ಪ್ರಾಮಾಣಿಕದನಪ್ಪ ಅಂತ ಹೇಳೋದು ಸ್ವತಃ ನೀವು ಇಲ್ಲ ಅನ್ನೋದು ನಿಮಗೂ ಗೊತ್ತದು. ಇದರರ್ಥ ಅದನ್ನು ಛೇದಿಸ್ಬೇಕಂತಲ್ಲ, ಹೇಳ್ಬೇಕಂತಲ್ಲ. ಇಲ್ಲಿ ಕಾರಣ ಏನಪ್ಪ ಅಂದ್ರೆ ಒಬ್ಬ ಯೋಗ್ಯ ನಾಯಕನಾಗಿ ಬರುವಂಥ ವ್ಯಕ್ತಿ ಯತ್ನಾಳ್ ಇವತ್ತು ತಮ್ಮದೇ ಅಂತ ಅನೇಕ ವಿರೋಧನ ಕಟ್ಕೊಂಡು ಹೋಗ್ಬಿಟ್ರು. ಯತ್ನಾಳ್ ವಿರೋಧ ಮಾಡಿಕೊಂಡ್ರು, ನಿರಾಣಿ ಅವ್ರನ್ನ ವಿರೋಧ ಮಾಡಿಕೊಂಡ್ರು, ಅವರಿಗೆ ಬಾಯಿ ಬಂದಂಗೆ ಬೈದರು. ನಿರಾಣಿ ಅವ್ರ ಜೊತೆಗೆ ಇನ್ನುಳಿದವರು ದೋಸ್ತಿ ಕೆಡಿಸ್ಕೊಂಡ್ರು. ಮುಸಲ್ಮಾನರ ಜೊತೆ ಒಳ್ಳೆಯ ಸಂಬಂಧ ಇದ್ದು ಅವುಗಳನ್ನ ಕೆಡಿಸ್ಕೊಂಡ್ರು. ಇವತ್ತು ಪೂರ್ತಿ ಪ್ರಮಾಣದಲ್ಲೇ ಒಬ್ಬ ಭಯೋತ್ಪಾದಕ ಮುಂದೆ ಮಾತಾಡುವಂಥದ್ದು. ಇವತ್ತು ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ, ಇಲ್ಲಂತಲ್ಲ. ಅವ್ರು ಒಳ್ಳೆಯ ವ್ಯಕ್ತಿ ಇದ್ರೆ ಮಾಡಲಿ, ಸಪೋರ್ಟ್ ಮಾಡಲಿ. ಅತಿ ಹಿಂದುತ್ವ ತೋರಿಸುವಂಥದ್ದು. ಮತ್ತು ಅದೇ ಕಾಲಕ್ಕೆ ಹಿಂದೂ ಮುಸ್ಲಿಂ ಅತಿ ಮಾಡೋದ್ರಿಂದ ಈ ಎರಡೂ ಮಕ್ಕಳು ನೆಮ್ಮದಿರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳಲ್ಲಿಯ ಮಕ್ಕಳಾಗಿರ್ಬೋದು, ಮುಸಲ್ಮಾನರಲ್ಲಿಯ ಮಕ್ಕಳಾಗಿರ್ಬೋದು, ನೆಮ್ಮದಿರಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಈ ದಾಳಿಯಿಂದಾಗಿ ಸಹಜವಾಗಿ ಮುಸಲ್ಮಾನರಲ್ಲಿ ಇವ್ರ ಬಗ್ಗೆ ವೈರತ್ವ ಬೆಳೀತಾ ಹೋಗ್ತದೆ. ಇವ್ರನ್ನ ನಂಬಿದಂಥ ಈ ಸುಹಾಸ್ ಶೆಟ್ಟಿ ಅಂತ ಅನೇಕ ವ್ಯಕ್ತಿಗಳು ತಮ್ಮ ಜೀವನ ಕೊಟ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ನಾಳೆ ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ಏನು? ಇವತ್ತು ಸುಹಾಸ್ ಶೆಟ್ಟಿ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು? ಹೌದು, 20 ಲಕ್ಷ ಕೊಟ್ಟಿವಿ, 30 ಲಕ್ಷ ಕೊಟ್ಟಿವಿ, ಏನೋ ಇವತ್ತು ಹೇಳ್ತಾ ಇದ್ದಾರೆ. ದಿನಗಳು ಹೋದಾಗ ಈಗಿಂದ ಸತ್ತಂಥ ಈ ಒಂದು ದಾಳಿಗಳಲ್ಲಿ ಬಲಿ ಅಂತ ಎರಡೂ ಅಷ್ಟು ಸತ್ತಿದ್ದಾರೆ. ಅವ್ರ ಕಡೆಯಿಂದ ಆಗ್ಯದ, ಇವ್ರ ಕಡೆ ಇಬ್ಬರು ಈ ವಿಷಯದಲ್ಲಿ ಏನಪ್ಪ ಅಂತಂದ್ರೆ ಅತಿಯಾಗಿಬಿಟ್ಟಿದ್ದಾರೆ. ಅದರಲ್ಲೂ ಈಗ ನಮ್ಮ ಈಶ್ವರಪ್ಪನವ್ರು ಮಾಡ್ತಿರೋ ಕೆಲಸ ಇವತ್ತು ನಮ್ಮ ಈ ಒಂದು ಯತ್ನಾಳರು ಮಾಡ್ತಾ ಇದ್ದಾರೆ. ಆ ಪೂರ್ಣ ಹಿಂದುತ್ವದಿಂದ ಇಲ್ಲಿ ಏನಾದರೂ ನಿಮ್ಗೆ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಮತ್ತೊಮ್ಮೆ ನಿಂತು ವಿಚಾರ ಮಾಡ್ಕೋವಂಥ ಪ್ರಸಂಗ ಇವತ್ತದ. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶದಿಂದ ನಿಮ್ಮ ಬಾಯಿ ನಿಮ್ಮನ್ನು ಇವತ್ತು ನಿಮ್ಮ ನಾಲಿಗೆ ನಿಮ್ಮನ್ನು ಅದೋ ಗದಿಗೆ ಇಳಿಸ್ತಾ ಇದೆ. ಕೆಲವೇ ದಿನಗಳಲ್ಲೋ ಅಥವಾ ಕೆಲವು ತಿಂಗಳುಗಳಲ್ಲಿಯೋ ಪೂರ್ತಿ ಇತಿಹಾಸದ ಪುಟಗಳಲ್ಲಿ ದಾಟಿ ಹೋಗುವಂಥ ವ್ಯಕ್ತಿ ನೀವು ಆದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ನೀವು ಹಿಡಿತಿರೋಂಥ ಹಾದಿ ಎಲ್ಲಿಯ ಸಮಾಜವನ್ನು ಎತ್ತಿ ಕಟ್ಟಿ ಇನ್ನೊಂದು ಸಮಾಜದಲ್ಲಿ ಎತ್ತಿ ಹೋಗುವಂಥ ಪ್ರಸಂಗ ಮಾಡ್ತಾಯಿದ್ದೀರಿ. ಹಿಂದೂ ತಲೆಯಲ್ಲಿರುತ್ತಂಥ ಮಕ್ಕಳ ತಲೆ ತುಂಬಿ ಅವ್ರನ್ನ ತೊಗೊಂಡು ಹೋಗಿ ಮುಸಲ್ಮಾನರ ಮೇಲೆ ಎತ್ತಿ ಹೋಗುವಂಥದ್ದು. ಆನಂತರ ಅವರು ನಿಮ್ಮ ಮೇಲೆ ಎತ್ತಿ ಅಂತ ಅಲ್ಲಿ ಹೋಗಿ ನಡೀತಾವನ್ನ ಕೆಲಸಗಳು. ಟಿಟ್ ಫಾರ್ ಟ್ಯಾಟ್ ಇದ್ದೇ ಇರೋದನ್ನು ಕ್ರಿಯೆಗೆ ಪ್ರತಿಕ್ರಿಯೆ ನೀವು ಹೇಳ್ತಾ ಇದ್ದೀರಿ. ಸ್ವತಃ ಮೋದಿ ಅವರು ಹೇಳಿದಂಥದ್ದು ಆ ಪ್ರಸಂಗ ಬೆಳೀತಾ ಹೋದರೆ ಈ ದೇಶದಲ್ಲಿ ನೆಮ್ಮದಿ ಉಳಿಲಿಕ್ಕೆ ಸಾಧ್ಯನಾ? ಈ ದೇಶ ಬೆಳೀಲಿಕ್ಕೆ ಸಾಧ್ಯನಾ? ಈ ದೇಶ ಅಮೇರಿಕಾದ ಮಟ್ಟಕ್ಕೆ ಶ್ರೀಮಂತರಾಗಕ್ಕೆ ಸಾಧ್ಯನಾ? ನಾವೆಲ್ಲ ಹೇಳ್ಕೊಳ್ತೀವಿ, ಇಲ್ಲಂತಾರೆ ವಿಶ್ವಗುರು ಆಗ್ತೀವಿ. ಹಾಗೆ ವಾಸ್ತವದಲ್ಲಿ ಅಮೇರಿಕದ ಜನ ಅಮೇರಿಕದ ವಿದ್ಯಾರ್ಥಿಗಳು ಎಷ್ಟು ಜನ ಮನೆ ಕಲಿಲಿಕ್ಕೆ ಬರ್ತಾರೆ ಹೇಳ್ರಿ? ನಮ್ಮ ದೇಶದಲ್ಲ. ಜರ್ಮನಿಯ ಮಕ್ಕಳು ಎಷ್ಟು ಜನ ಕಲಿಲಿಕ್ಕೆ ಬರ್ತಾರೆ ಹೇಳ್ರಿ? ಮುಂದುವರೆದ ದೇಶಗಳ ಜನ ಎಷ್ಟೋ ಜನ ಬಂದು ಕಲಿತಾ ಇದ್ದಾರೆ ಹೇಳ್ರಿ? ಇವತ್ತು ಚೈನಾಕ್ಕೆ ಹೋಗ್ತಾ ಇದ್ದಾರೆ ಕಲಿಲಿಕ್ಕೆ. ಒಂದು ಕಾಲಕ್ಕೆ ಚೈನಾ ಅತ್ಯಂತ ಹಿಂದುಳಿದ ದೇಶ ಆಗಿತ್ತು, ಅಲ್ಲಿ ಹೋಗೋದಕ್ಕಂದ್ರೆ ಅನಿಸ್ತಾ ಇದ್ರು. ಇವತ್ತು ಚೈನಾದಲ್ಲಿ ಹೋಗಿ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ನಮ್ಮಲ್ಲೇ ಮುಂದುವರೆದ ದೇಶ ಏನೋ ಬರ್ತಾಯಿಲ್ಲ. ನಮಗಿಂತಲೂ ಕೆಳಗಿದ್ದಂಥ ದೇಶಗಳು ಪಾಪ ಅವು ಅತ್ಯಂತ ದರಿದ್ರದ ಪರಿಸ್ಥಿತಿಯಲ್ಲಿದ್ದಂಥ ದೇಶಗಳು, ಬಡತನದಲ್ಲಿದ್ದಂಥ ದೇಶಗಳು ಮಾತ್ರ ಬರ್ತಾ ಇದ್ದಾರೆ. ಇಲ್ಲ, ಇದಕ್ಕಿಂತಲೂ ಕನಿಷ್ಠವಾದ ಪರಿಸ್ಥಿತಿ ಇದೆ. ಇದು ಆಫ್ರಿಕಾ ಖಂಡದ ದೇಶಗಳಾಗಿರ್ಬೋದು,